ಅದಕ್ಕೆ ಈ ತೇಲ್ಗಳು ಕೊಟ್ಟಿದ್ದಾರೆ. ನಾಳೆ ಬಂದರೆ ಸಂಬಳ ಕೊಡೋದಿಲ್ಲ, ನಿಮಗೆ ಶಿಸ್ತಿನ ಕ್ರಮ ತಗೋತೀವಿ. ನಾನು ಈ ಮ್ಯಾನೇಜ್ಮೆಂಟ್ ಹೇಳೋದು, ನಿಮಗೆ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವ? ಅಲ್ರಿ, 72 ತಿಂಗಳಿಂದ ನಮಗೆ ಅರಿಯರ್ಸ್ ಕೊಟ್ಟಿಲ್ಲ. 24 ಅಂದರೆ 2 ವರ್ಷದಿಂದ ವೇತನ ಹೆಚ್ಚಳ ಮಾಡಿಲ್ಲ. ನೀವು IAS IPS ಅಧಿಕಾರಿಗಳು ನೀವೆಲ್ಲ ತಗೊಂಡಿದ್ದೀರ ಆಗಲೇ, ಗೊತ್ತಾಯ್ತಾ? ನಾವು ಕೇಳಿದ್ರೆ ಸುತ್ತೋಲೆ ಯಾಕೆ ಹೆದರಿಸ್ತಿರಲ್ಲ? ನಾವು ಈ ಸಂಸ್ಥೆ ಹುಟ್ಟಿದಾರ ಅಭ್ಯಾಸ ಇರೋರು, ನೀವು ಬಂದು 2 ವರ್ಷ 3 ವರ್ಷ ಇರ್ತೀರ. ಈ ಹೆದರಿಕೆಗೆ ನಾವು ಮನೆಯ ಜನ ಅಲ್ಲ. ಮರ್ಯಾದೆಯಾಗಿ ನೀವೇನು ಮಾಡಬೇಕಾಯ್ತು? ಗ್ರ್ಯಾಚುಯಿಟಿ ಕೊಟ್ಟಿಲ್ಲ, ರಿಟೈರ್ ಹೋದ್ರು 1000 ಜನಕ್ಕೆ. ಪ್ರಾವಿಡೆಂಟ್ ಫಂಡ್ ದುಡ್ಡು ಕಟ್ತಿಲ್ಲ. ಕ್ರಿಮಿನಲ್ ಲಯಬಿಲಿಟಿ, ಕಾನೂನು ಪ್ರಕಾರ ನೀವು ಕ್ರಿಮಿನಲ್ಸ್, ನೀವು ಕಾನೂನು ಪ್ರಕಾರ ಕಟ್ಟೋ ದುಡ್ಡು ನೀವು ಕೊಟ್ಟಿಲ್ಲ ಅಂತಾರೆ. ನಮ್ಮ ಕಡೆಗೆ ಬಟ್ಟು ಮಾಡೋ ಹಕ್ಕು ನಿಮಗೇನಿದೆ? ಯಸ್ಮಾದಾರ ಅರೆಸ್ಟ್ ಮಾಡಿ ನಿಮ್ಮನ್ನು ಮಾಡಬೇಕು. ಕೊಡೋ ದುಡ್ಡು ನೀವು ಕೊಟ್ಟಿಲ್ಲ. ಅಧಿಕಾರಿಗಳು ಅಧಿಕಾರ ನಾವು ನಡೆಸ್ತಿಲ್ಲ, ವರ್ಕರ್ಸ್ ದುಡಿತಿದ್ದೀವಿ, ಬೆವರು ಸುರಿಸ್ತಿದ್ದೀವಿ, ರಕ್ತ ಬಸ್ತಿದ್ದೀವಿ. ಅಧಿಕಾರ ಮಾಡ್ತಿರೋರು ನೀವು. ಆದ್ದರಿಂದ ನಿಮ್ಮ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಆಗಬೇಕಾಯಿತು. ಈಗಲೂ ಮರ್ಯಾದೆನ ನಿಮಗೆ ಇದ್ದರೆ ವಾಪಸ್ ತಗೊಳ್ಳಿ ಆ ಸುತ್ತೋಳುಗಳನ್ನ. ಆ ಸುತ್ತೋಳೆನ ತುಳ್ಕೊಂಬರ್ತೀವಿ ನಾವು ಕಾಲದಲ್ಲಿ, ಅದನ್ನು ಸುಡ್ತೀವಿ ಬೇಕಾದರೆ. ಆ ಸುತ್ತೋಳುಗಳಿಗೆ ಹೆದರಲ್ಲ. ಮತ್ತು ನಾವು ನೆನ್ನೆ ಹುಟ್ಟಿರೋರಲ್ಲ. ನಾನು 50 ವರ್ಷದಿಂದ ಸಾರ್ವಜನಿಕ ಬಂದ ಟ್ರೇಡ್ ಯೂನಿಯನ್ ಚಳವಳಿಯಲ್ಲಿ ಇದ್ದೀನಿ, ಹೋರಾಟಗಳು ಮಾಡಿದ್ದೀವಿ. ಜೈಲಿಗೆ ಹಾಕಿದ್ದೀರಾ, ಲಾಠಿ ಚಾರ್ಜ್ ಮಾಡಿದ್ದೀರಾ, 300 ಕೇಸ್ ಹಾಕಿದ್ದಾರೆ ನಮ್ಮ ಕಾರ್ಯಕರ್ತರ ಬಗ್ಗೆ. ಏನು ಕ್ರಿಮಿನಲ್ಸ್ ಅವರು? ಅದಕ್ಕೆಲ್ಲ ಹೆದರ್ಕೊಂಡು ನಾವು ಹೋಗೋದಿಲ್ಲ. ಆದ್ದರಿಂದ ಈ ಹೆದರಿಕೆ ನಿಲ್ಲಿಸಿ ಮರ್ಯಾದೆಯಾಗಿ ಮಾತುಕತೆ ಮಾಡಿ. ಆದ್ದರಿಂದ ನಾಳೆ ನಾವು ಕರೆದಿರೋದು ಒಂದು ಲಿಮಿಟೆಡ್ ಆಬ್ಜೆಕ್ಟಿವ್, ಸರ್ಕಾರಕ್ಕೆ ಜ್ಞಾಪಿಸೋದಕ್ಕೆ. ಇನ್ನು ಮುಂದೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟು ಸ್ಟ್ರೈಕ್ ಮಾಡಲ್ಲ. ನೀವು ಸೆಟ್ಲ್ ಮಾಡಿದರೆ ಬಸ್ ನಿಲ್ಲಿಸ್ತೀವಿ, ಅದು ಏನು ಬೇಕಾದ್ರೂ ಆಗಲಿದೆ ಪರಿಣಾಮ. ವಿ ಡೋಂಟ್ ಕೇರ್ ಫಾರ್ ಇಟ್.